ಪಕ್ಕದ ರಾಜ್ಯ ಮಹಾರಾಷ್ಟ್ರದ ಸುದ್ದಿ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಆದ ಅನುಭವ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಅವರಿಗಾಗಿದೆ. ಶಾಸಕರುಗಳ ಸಭೆಯನ್ನು ಮಮತಾ ಬ್ಯಾನರ್ಜಿ ಕರೆದರೆ 80 ಶಾಸಕರುಗಳ ಪೈಕಿ ಬರೀ 52 ಬರೀ ಬಂದವರು 28 ಶಾಸಕರು, 52 ಶಾಸಕರು ಗೈರು ಹಾಜರಾದರು. ಹಾಗೆ ಉದ್ಧವ್ ಠಾಕ್ರೆ ಅವರು ಸಂಸದರ ಸಭೆ ಕರೆದ್ರೆ 9 ಸಂಸದರ ಪೈಕಿ 3 ಜನ ಬಂದಿದ್ದಾರೆ. ಒಗ್ಗಟ್ಟು ಪ್ರದರ್ಶಿಸಬೇಕು ಅಂತ ಉದ್ಧವ್ ಠಾಕ್ರೆ ಅವರು ಕರೆದಿದ್ದ ಸಂಸದರ ಸಭೆಗೆ 6 ಜನ ಸಂಸದರು ಗೈರಾದರು. ಅದರ ಅರ್ಥ 2/3 ಎಂಪಿಗಳು ಮೀಟಿಂಗಿಗೆ ಬಂದಿಲ್ಲ. ಹಲವು ದಿನಗಳಿಂದ ಚರ್ಚೆ ಇತ್ತು. ಇವರೆಲ್ಲ ಏಕನಾಥ್ ಶಿಂಧೆ ಅವರ ಸಂಪರ್ಕದಲ್ಲಿದ್ದಾರೆ. ಎರಡನೆಯ ಭಾರಿ ವಿಭಜನೆಯ ಹೊಸ್ತಿಲಲ್ಲಿ ಶಿವಸೇನೆ ಏಕನಾಥ್ ಶಿಂಧೆ ಬಣ ಇದೆ ಅಂತ. ಮತ್ತೊಂದು ವಿಭಜನೆಯ ಹೊಸ್ತಿಲಲ್ಲಿದೆ ಈ ಬಣ ಅಂತ ಸುದ್ದಿಗಳಿದ್ದವು. ಅವು ಹೆಚ್ಚು ಕಡಿಮೆ ಖಚಿತ ಆಗ್ತಾ ಇದ್ದವು. ತೃಣಮೂಲ ಕಾಂಗ್ರೆಸ್ನ 20 ಸಂಸದರು ಎನ್ಡಿಎಗೆ ಬೆಂಬಲ ಘೋಷಿಸಿದ್ದಾರೆ. ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಈ 6 ಸಂಸದರು ಎನ್ಡಿಎಗೆ ಬೆಂಬಲ ಘೋಷಿಸಿದರೆ ಎನ್ಡಿಎ ಸಂಖ್ಯೆ 318ಕ್ಕೆ ಹೋಗುತ್ತೆ. 293 ಎನ್ಡಿಎ ಮೂಲ ಬಲಾಬಲ, 292 ಇನ್ಫ್ಯಾಕ್ಟ್. INDIAದ ಬಲ -26 ಆಗತ್ತೆ. ಉದ್ಧವ್ ಠಾಕ್ರೆ ಬಣದ ಶಿವಸೇನೆಯ ಈ ಸಂಸದರು ಹೋಗಿ ಎನ್ಡಿಎನ ಬೆಂಬಲಿಸಿದ್ರೆ 234 INDIAದ ಮೂಲ ಬಲಾಬಲ, ಅದರಲ್ಲಿ 20 ತೃಣಮೂಲ ಕಾಂಗ್ರೆಸ್ ಅನ್ನ ಮೈನಸ್ ಮಾಡಿ 6 ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಮೈನಸ್ ಮಾಡಿದ್ರೆ 208 ಆಗುತ್ತೆ. ಅರವಿಂದ ಸಾವಂತ್, ಅನಿಲ್ ದೇಸಾಯಿ, ರಾಜ್ ಬಹು ವಾಜೆ ಈ 3 ಜನ ಮೀಟಿಂಗಿಗೆ ಬಂದದ್ದು. ಈ 3 ಸಂಸದರು ಮಾತ್ರ ಮೀಟಿಂಗಿಗೆ ಬಂದರು. ಓಮರಾಜೆ ನಿಂಬಾಳ್ಕರ್, ಸಂಜಯ್ ದೀನಾ ಪಾಟೀಲ್, ಸಂಜಯ್ ಜಾಧವ್, ಸಂಜಯ್ ದೇಶ್ಮುಖ್, ನಾಗೇಶ್ ಪಾಟೀಲ್ ಆಪ್ಟಿಕರ್, ಬಾಹು ಸಾಹೇಬ್ ವಾಚೌರೆ ಇಷ್ಟು ಜನ ಸಂಸದರ ಸಭೆಗೆ ಗೈರಾದರು. ಉದ್ಧವ್ ಠಾಕ್ರೆ ಅವರ ಶಿವಸೇನೆಗೆ ಮತ್ತೊಂದು ಭಾರೀ ಆಘಾತ. ಜೂನ್ 21ಕ್ಕೆ ಏಕನಾಥ್ ಶಿಂಧೆ ಅವರ ನೇತೃತ್ವದಲ್ಲಿ ಈ 6 ಸಂಸದರು ಶಿವಸೇನೆಗೆ ಸೇರ್ಪಡೆಯಾಗ್ತಿದ್ದಾರೆ ಎನ್ನುವ ಸುದ್ದಿ ಇದೆ. ಸಂಜಯ್ ರಾವತ್ ಇವರುಗಳ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ.
ಕೋರ್ಟಿಗೆ ಹೋಗ್ತೀವಿ ಇವರ ವಿರುದ್ಧ, ಬೀದಿ ಬೀದಿಲೂ ಹೋರಾಟ ಮಾಡ್ತೀವಿ. ನಮಗೆ ದ್ರೋಹ ಮಾಡಿ ದೇವರ ದರ್ಶನ ಪಡೆಯೋದಕ್ಕೆ ಹೋಗಿದ್ದಾರೆ. ನೆನ್ನೆ ಒಬ್ಬೊಬ್ಬ ಸಂಸದರು 5-5 ಕೋಟಿ ದುಡ್ಡು ತಗೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.